ಹೆಂಗೆ ಕಾಣಿಸ್ತಾ ಇದೆ ಏರೋಡೈನಮಿಕ್ಸು ಅಂಡರ್ 3 Pro. ಸೊ ಆಲ್ಮೋಸ್ಟ್ MJದು ಸೇಮ್ ಮಾಡಲೇನೆ. ಇದು KYT ಲೆಪರ್ಡ್ ಎಡಿಷನ್ನು. ಸೊ ಇದು ಎಸ್ ಸೈಜ್ ಇದೆ ಲೀಸ್ಟ್ ಇದರಲ್ಲಿ. ಇಲ್ಲ ನನಗೆ ಗ್ರಾಫಿಕ್ಸು ಲುಕ್ಸು ಅಂತ ಹೋಗಿದ್ರೆ KYT ಇಲ್ಲಾಂದರೆ ಈವನ್ NHKಗೂ ಹೋಗುವೆ ನೋಡಿ. NHK ಏರೋಡೈನಮಿಕ್ಸ್ MTಕ್ಕಿಂತ ಸಕ್ಕತ್ತಾಗಿದೆ ಇದು ಈ ವರ್ಷನ್ನು. ಬ್ರೋ ಇದನ್ನು ಪ್ಯಾಕಿಂಗ್ ತೊಗೊಂಡೋಗ್ಬಿಡ್ರಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಗುರು ಎಷ್ಟು ಫ್ರಸ್ಟ್ರೇಷನ್ ಫೀಲ್ ಆಗ್ತಿದೆ ಗೊತ್ತಾ. ಇವತ್ತು ಲಾಗ್ ಮಾಡೋಣ ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ಟು ಬಂದಿದ್ದೆ. ಅಲ್ಲಿ ನೋಡಿದ್ರೆ ಅದೇ ಒಂದು ಲಾರಿ ಒಂದು ತಂದು ರೋಡಿಗೆ ನಿಲ್ಸ್ಕೊಂಡು ಫುಲ್ಲು 15-20 ನಿಮಿಷ ಅಲ್ಲೇ ಜಾಮ್ ಆಗೋಯ್ತು. ಇವಾಗ ಆಲ್ರೆಡಿ ಲೇಟಾಗಿ ಹೋಗಿದೆ ಆಫೀಸಿಗೆ ಹೋಗೋದಕ್ಕೆ. ಶೂತ್ಯ ಥರ ಮಾಡ್ತಾರೆ ಇವರು. ಈ ಚಿಕ್ಕ ರೋಡಲ್ಲೆಲ್ಲ ನಮ್ಮನ್ನು ದೊಡ್ಡ ದೊಡ್ಡ ಲಾರಿಗಳು ಏನಕ್ಕೆ ತರ್ತಾರೋ ನನಗಂತೂ ಗೊತ್ತಿಲ್ಲ. ಓಕೆ ಬಿಟ್ಬಿಡಿ, ಸುಮ್ಮನೆ ಏನಕ್ಕೆ ವ್ಲಾಗ್ ಹಾಳು ಮಾಡೋದು. ಓಕೆ ಆಫೀಸಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಡಾಲ್ಫಿನೇ ತೊಗೊಂಡೋಗಿ ರೆಗ್ಯುಲರಾಗಿ ಗಾಡಿ ಎತ್ತೋ ಪ್ಲ್ಯಾನ್ ಎಲ್ಲ ಇರೋಲ್ಲ ಆಫೀಸಿಗೆ. ಬಟ್ ಇವತ್ತು ಹೆಲ್ಮೆಟ್ ತಗೊಳಕ್ಕೆ ಹೋಗಬೇಕು, ಅದಕ್ಕೇ ಈ ಗಾಡಿ ತೊಗೊಂಡು ಹೋಗ್ತಾ ಇರೋದು. ಸ್ವಲ್ಪ ಸೂಟಬಲ್ ಮ್ಯಾಚಬಲ್ ಹೆಲ್ಮೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನಾಗುತ್ತೋ ನನಗೂ ಗೊತ್ತಿಲ್ಲ. ಪವರ್ ಸ್ಪೋರ್ಟ್ಸಿಗೆ ಹೋಗಬೇಕು HSR ಲೇಔಟಲ್ಲಿ. ಅಲ್ಲಿ ಒಬ್ಬರು ನಮಗೆ ಪರಿಚಯ ಇದ್ದಾರೆ, ರೋಹಿತ್ ಬ್ರೋ ಅಂತ, ನಿಶಾಲ್ ಬ್ರೋ ಫ್ರೆಂಡು. ಸೊ ಅವರಿಗೆಲ್ಲ ಮಾತಾಡ್ಕೊಂಡಿದ್ದೀವಿ. ರಿವೆಂಜ್ 2 ಇಲ್ಲ ಥಂಡರ್ 4 SE Pro ಯಾವುದು ನೋಡಬೇಕು. ಥಂಡರ್ 4 ಸೀರೀಸಲ್ಲಿ ರಿವೆಂಜ್ 2ನಲ್ಲಿ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ ಗ್ರಾಫಿಕ್ಸ್ ಅದರಲ್ಲಿದ್ದಾರೆ, ಎತ್ಕೋಬೇಕು. ನೋಡಿರಿ ಇಲ್ಲಿ ಆಲ್ರೆಡಿ ಟ್ರಾಫಿಕ್ಕು, ಆಲ್ರೆಡಿ 8:50 ಟೈಮು. ಸೊ ನಾನು ಇಷ್ಟೊತ್ತಿಗೆ ಆಲ್ರೆಡಿ ಆಫೀಸಲ್ಲಿ ಇರ್ತಾಯಿದ್ದೆ. ಅದೇನು 10-15 ನಿಮಿಷ ಡಿಲೇ ಆಗಿಲ್ಲ ಅಂದರೆ. ಹೆಂಗೆ ಅಂದರೆ ಒಂದು 15 ನಿಮಿಷ 10 ನಿಮಿಷ ಜಾಸ್ತಿ ಆದಂಗೆ ಟ್ರಾಫಿಕ್ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ 8:20 ಎಲ್ಲ ಮನೆ ಬಿಟ್ಟರೆ 8:20 8:15 ಎಲ್ಲ 10-15 ಮಿನಿಟ್ಸಲ್ಲಿ ಆಫೀಸಲ್ಲಿ ಇರ್ತೀನಿ. ಜಸ್ಟ್ 10 ನಿಮಿಷ ಲೇಟಾಗಿ ಬಿಟ್ಟರೆ 8:30ಗೆ 9 ಗಂಟೆ ಮೇಲಾಗುತ್ತೆ ಆಫೀಸಿಗೆ ಹೋಗೋಷ್ಟಿಗೆ. ಅದೊಂದು ಟೈಮಿಂಗ್ಸ್ ಪೀಕ್ ಟೈಮು. ಇನ್ನು 9:30 ಮೇಲೆಲ್ಲ ತುಂಬ ಲೇಟ್ ಆಗುತ್ತೆ ಬಿಡ್ರಿ, ಅದೆಲ್ಲ ನೆಕ್ಸ್ಟ್ ಲೆವೆಲ್ಲು. ಗಾಡಿ ಮಾತ್ರ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಬಾಯ್ಸ್. ಆಮೇಲೆ ಸುಮಾರು ಜನಕ್ಕೆ ಈಗ ಅಪ್ರಿಲಲ್ಲಿ ತೊಗೊಳ್ತಾ ಇರೋರಿಗೆ ನೆಕ್ಸ್ಟು ಅಥವಾ ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಲೈಕ್ ಇವಾಗ ಸ್ವಲ್ಪ ಇನ್ಸಿಡೆಂಟ್ಸ್ಗಳೆಲ್ಲ ಆಗ್ತಾಯಿದ್ದಾವೆ, ಇಂಜಿನ್ ಬ್ಲೋ ಆಗಿದೆ ಅದು ಇದು ಅಂತ ಏನಾರ ವೀಡಿಯೋಸ್ಗಳು ವೈರಲ್ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಅಪ್ರಿಲದಲ್ಲಿ ಇಲ್ವೋ ಅನ್ನೋದೇ ಮೆಜಾರಿಟಿ ಆಫ್ ದ ಜನಕ್ಕೆ ಡೌಟ್ ಇರೋದು. ಇವನ್ ನನಗೂ ಓದಿತ್ತು. ಬಟ್ ನನ್ನ ಫ್ರೆಂಡ್ಸ್ ಹತ್ರ ಇರೋ ಅಪ್ರಿಲಗಳಲ್ಲಿ ಯಾವುದೋ ಥರ ಆಗಿಲ್ಲ. ಅವ್ರು ಹೇಳಿದ್ರು ಲೈಕ್ ಎಲ್ಲೋ 100ಗೆ 1 or 2 ಥರ ಆಗ್ತಾಯಿದೆ, ಬಟ್ ಅದು ವ್ಯಾರಂಟಿ ಇದ್ದರೆ ಕ್ಲೈಮ್ ಆಗೋಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದೇ ಧೈರ್ಯದ ಮೇಲೆ ನಾವು ಎತ್ಕೊಂಡಿರೋದು ಗಾಡಿನ. ಇಂಜಿನ್ ವ್ಯಾರಂಟಿ ಇರುತ್ತಲ್ಲ ಏನೇ ಆದ್ರೂ ಅಂತ. 3 years ವ್ಯಾರಂಟಿ ಇರುತ್ತೆ, ಮ್ಯಾನುಫ್ಯಾಕ್ಚರರ್ ವ್ಯಾರಂಟಿ. ಓಕೆ ಲೆಟ್ಸ್ ಗೋ. ಶಿಫ್ಟರು ಮತ್ತು ಬ್ಲಿಪ್ಪರು ಏನೇ ಇದ್ರೂ ಸ್ವಲ್ಪ ಹೈಯರ್ RPMs ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಮೂತಾಗಿ. ಲೋವರ್ RPMsಲ್ಲೆಲ್ಲ ಅಷ್ಟಕ್ಕಷ್ಟೇ. ನಂಗೆ ಇದರಲ್ಲಿ ಒಂಥರ ಇಲ್ಲಿ ಸೋಫಾ ನೆಗೆಟಿವ್ ಅನ್ಸಿರೋದು ಆರನ್ ಗುರು. ಆರನ್ ಸೌಂಡೇ ಬರೋಲ್ಲ. ಪಿ ನೋಡಿ, ಪಿ ಇಷ್ಟೇ ಸರ್. ಪಿ ಯಾವುದೋ ಸ್ಕೂಟಿ ಪೆಪ್ಟ ಆರನ್ ಕೊಟ್ಟವನೆ. ಡೌನ್ ಶಿಫ್ಟ್ ಮಾತ್ರ ಬಟರ್ ಸ್ಮೂತ್ ಗುರು. ಅಯ್ಯಪ್ಪ ಹೋಗಿ ಬ್ರೋ. BMW 3 Series. ಅಯ್ಯೋ ಆಮೇಲೆ ಎಕ್ಸಾಸ್ಟ್ ಹಾಕ್ಸೋ ಪ್ಲ್ಯಾನ್ ಇದೆ ಅಂತೆಲ್ಲ ಕೇಳಿದ್ರೆ ನನಗೂ ಪ್ಲ್ಯಾನ್ ಇದೆ. ಬಟ್ ಇವಾಗ ನೆಕ್ಸ್ಟ್ 3rd ಸರ್ವೀಸು. ಈಗ 2ನೇ ಸರ್ವೀಸ್ ಆಗಿರೋದು ಈ ಗಾಡಿಗೆ. 3rd ಸರ್ವೀಸ್ ಇನ್ನೊಂದು 1500 kilometers ಮಾಡಿಸ್ಬೇಕು. ಆ ಸರ್ವೀಸ್ ಆದಮೇಲೆ ನೋಡೋಣ. ಏನಕ್ಕಂದರೆ ಇದಕ್ಕೆ ಒರಿಜಿನಲ್ ಎಕ್ಸಾಸ್ಟ್ ಕಂಪ್ನಿ ರೆಕಮೆಂಡ್ ಮಾಡೋದು ಬಂದು 2 ಲಕ್ಷ ಇದೆ ಎಕ್ಸಾಸ್ಟಿಗೆ. ಸೊ ಇನ್ನೊಂದು ನಾನು ನೋಡಿರಂಗೆ ಸ್ವಲ್ಪ ಜನ ಆ್ಯರೋ ಹಾಕ್ಸಿದ್ದಾರೆ. ಬಟ್ ಅದಕ್ಕೂ ಬೆಂಡ್ ಪೈಪ್ ಅವೆಲ್ಲ ಎಲ್ಲಿಂದ ತರಿಸ್ಬೇಕು ಅವೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ. ಸೊ ಸದ್ಯಕ್ಕಂತೂ ಇಲ್ಲ. ಬಟ್ ಆಮೇಲೆ ಬಟ್ ಅದೆಲ್ಲ ಇಂಜಿನ್ ವಾರಂಟಿ ಅದೆಲ್ಲ ವಿಚಾರಿಸ್ಬೇಕಲ್ಲ, ಅದು ಹೆಂಗೆ ಅಂತ ಸೀನು ಅದ್ರದ್ದು ಆದಮೇಲೆ ಇದು. ಹ್ಯಾಂಡ್ಲಿಂಗ್ ಸೆಕ್ಸಿಯಾಗಿದೆ ಗುರು ಗಾಡಿ ಮಾತ್ರ. ಅಮ್ಮ ಸ್ವಾಮಿ.
ಅವಾಗ ಕಾಲೇಜಿಗೆ ಲಾಗ್ ಮಾಡ್ಕೊಂಡು ಹೋಗ್ತಾ ಇದೆ, ಇವಾಗ ಆಫೀಸಿಗೆ ಲಾಗ್ ಮಾಡ್ಕೊಂಡು ಹೋಗ್ತಾ ಇದೆ. One eternity later. ಓಕೆ ಬಾಯ್ಸ್, ಟೈಮ್ 6:30, ಆಫೀಸಿಂದ ಲಾಗೌಟ್ ಆಗಿ ಬಂದೆ. ತುಂಬಾ ಎಕ್ಟಿಕ್ ವರ್ಕ್ ಇತ್ತು ಇವತ್ತು. ಹೆಂಗೋ ಮ್ಯಾನೇಜ್ ಮಾಡಿ ಬೇಗ ಲಾಗೌಟ್ ಆಗಿ ಬಂದೆ. ನಮ್ಮ ಫ್ರೆಂಡಿಗೆ ಕಾಯ್ತಾ ಇದ್ದೀನಿ, ಅವನು ಇನ್ನೂ ಯಾವುದೋ ಒಂದು ಕಾಲಲ್ಲಿದ್ದಾನೆ. ಸ್ವಲ್ಪ ಔಟ್ಸೈಡ್ ವ್ಲಾಗ್ ಮಾಡ್ತಿರೋದ್ರಿಂದ ಡಿಸ್ಟರ್ಬೆನ್ಸ್ ಇರುತ್ತೆ, ಅವಾಯ್ಡ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಇಶ್ಯೂ ಇದೆ ಇವನ ಮನೆ ಹತ್ರ. ಅದಕ್ಕೆ ನಮ್ಮ ರಾಕಿ ಫುಲ್ ನೆಕ್ಸ್ಟ್ ಲೆವೆಲ್ ಇದೆ. ಇವಾಗ ಇನ್ನೊಂದ್ಸರಿ ಒರೆಸಿದೆ. ನಿನ್ನೆ ವಾಶ್ ಮಾಡಿಸಿದ್ರು, ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ಗೊತ್ತಲ್ಲ ಬೆಂಗಳೂರಲ್ಲಿ ನಿಮಗೆ ಎಲ್ಲ ಹೆಂಗೆ ಅಂತ ಬೇಗ ಧೂಳಾಗ್ತಾ ಇರ್ತವೆ ಗಾಡಿ ಹೊರಗಡೆ ನಿಲ್ಸಿದ್ರೆ. ಸೊ ಒಂದ್ಸಲಿ ಅವ್ನು ಲಾಗೌಟ್ ಆದ ತಕ್ಷಣ ಇಲ್ಲಿಂದ ನಾವು HSR ಲೇಔಟಿಗೆ ಹೋಗ್ತೀವಿ. ಆ್ಯಕ್ಚುಲಿ BTMಗೆ ಹೋಗಬೇಕಿತ್ತು, ಬಟ್ ಅಲ್ಲೇನೋ ಬೇರೆ ಕೆಲಸ ನಡೀತಿದೆ ಅಂತ ಶಾಪು ಕ್ಲೋಸ್ ಆಗಿದೆ. ಅದಕ್ಕೆ HSRಗೆ ಹೋಗ್ತೀವಿ. HSRಲ್ಲೇ ಇವರಿಗೆ ಹೆಲ್ಮೆಟ್ ತೊಗೊಂಡಿದ್ದು. ಇವಾಗ ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಯಾವ ಹೆಲ್ಮೆಟ್ಸ್ ಇದೆ ಅಂತ. ಥಂಡರ್ 4 ಆಪ್ಷನಿಂದ ಕ್ಯಾನ್ಸಲ್, ಏನಕ್ಕಂತ ಥಂಡರ್ 4 ಇವಾಗ ಏನು ಸಪ್ಲೈ ಬರ್ತಾ ಇಲ್ಲ, 6 ಮಂತ್ಸಿಂದ ಸ್ಟಾಪ್ ಆಗಿದೆ. ಹೋಗಿ ಚೆಕ್ಔಟ್ ಮಾಡಿ ಯಾವುದು ಇದೆ ಅದರಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಹೆಲ್ಮೆಟ್ ಪಿಕ್ ಮಾಡೋಣ. ಯಪ್ಪ ಗುರು, ಸೈಗಾಗೋಯ್ತು ಗುರು. ಇವಾಗ ಮತ್ತೆ ಪ್ಲ್ಯಾನ್ಸ್ ಚೇಂಜು. ಏನಕ್ಕೆ ಅಂತೀರಾ, ಫುಲ್ ಟ್ವಿಸ್ಟ್ ಇವಾಗ ಸ್ಟೋರಿನಲ್ಲಿ. ಸೊ ನಮಗೆ ಗೊತ್ತಿರೋ ಒಬ್ಬರ ಹತ್ರ ಎಲ್ಲ ವಿಚಾರಿಸಿದ್ವಿ ಇವಾಗ ಫೋನ್ ಮಾಡ್ಕೊಂಡು. ಅವರೆಲ್ಲ ಹೇಳ್ತಾ ಇರೋದು ಏನಂದರೆ, ಇವಾಗ ಲಾಸ್ಟ್ 6-7 ಮಂತ್ಸಿಂದ MT ಪ್ರೊಡಕ್ಷನ್ ಸ್ವಲ್ಪ ಸ್ಟಾಪ್ ಆಗಿದೆ. ಎಲ್ಲೂ ಅದ್ರ ಸ್ಪೇರ್ ಪಾರ್ಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ವೈಸರು, ಪ್ಯಾಡಿಂಗು ಈ ಥರ ಎಲ್ಲ ಸಿಗ್ತಾ ಇಲ್ಲ. ಅದೇ ಸ್ವಲ್ಪ ಕಸ್ಟಮರ್ಸ್ ಇಶ್ಯೂ ಫೇಸ್ ಮಾಡ್ತಿದ್ದಾರೆ ಜಾಸ್ತಿ. ಬೆಟರ್ ಬೇರೆ ಆಪ್ಷನ್ಸಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಪರ್ಸ್ನಲಾಗಿ ಬೇರೆ ಇನ್ನು ಯಾವ ಬ್ರ್ಯಾಂಡ್ ಮೇಲೂ ನಂಬಿಕೆ ಇಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಅಂದರೆ ಸಿಗುತ್ತೆ, ಬಟ್ ಅದು ತುಂಬ ಇಯರ್ ಎಂಡ್ ಮಾಡಲ್ಸಿಗೆ ಹೋಗಬೇಕಾಗುತ್ತೆ. ಅಂದರೆ ಲೈಕ್ ಒಂದು 40,000-50,000 ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಹೆಲ್ಮೆಟ್ಟಿಗೆ. ಆವಾಗ ಒಂದು ಲೆವೆಲಿಗೆ ಓಕೆ ಟೈಪ್ ಇರುತ್ತೆ. ಸೊ ಇದಾದರೆ ನೋಡಿ ಒಂದು 15-20K ಒಳಗಡೆ ಒಳ್ಳೊಳ್ಳೆ ಹೆಲ್ಮೆಟ್ ಸಿಗ್ತವೆ MTನಲ್ಲಿ. ಸೊ ಅದೇ ಇನ್ಸ್ಟೆನ್ಷನ್ ಇದ್ದಿದ್ದು. ಇವಾಗ ನಮ್ಮ ಬಾಯ್ಸಿಗೆಲ್ಲ ಫೋನ್ ಮಾಡಿ ಕೇಳಿದೆ. ಸೊ ಅವ್ರು ಸೆಕೆಂಡ್ ಆಪ್ಷನ್ KVT ಹೋಗು ಅಂತ ಹೇಳ್ತಾ ಇದ್ದಾರೆ. KVT ಓಕೆ ಅಂತ. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಮಾರ್ತಳ್ಳಿಲಿ ಒಂದು ಪವರ್ ಸ್ಪೋರ್ಟ್ಸ್ ಇದೆ, ಇವ್ರ ಹತ್ರ 2 ಇದ್ದಾವೆ. KVTನೂ ಇದ್ದಾವೆ, ಅದಾದಮೇಲೆ MTನೂ ಇದೆ. ಸೊ ಇನ್ ಹ್ಯಾಂಡು ಕಂಪೇರ್ ಮಾಡಿಬಿಟ್ಟು ಯಾವ ಚೆನ್ನಾಗಿದೆ ಅಂತ ಚೂಸ್ ಮಾಡುತ್ತೀನಿ. ಪ್ಯಾಡಿಂಗು ಈ ಥರ ಎಲ್ಲ ನೋಡಿದ್ಮೇಲೆ ಒಂದೊಂದು ಐಡಿಯಾ ಬರುತ್ತೆ, 2 ಪಕ್ಕದಲ್ಲಿ ಇಟ್ಕೊಂಡು ನೋಡಿದಾಗ. ಸೊ ಅದು ನೆಕ್ಸ್ಟು ಡಿಸೈಡ್ ಮಾಡ್ತೀನಿ. ನೋಡಿರಿ ಎಷ್ಟು ಇವಾಗ ಅರ್ಧ ಗಂಟೆ ಅಲ್ಲ 1 ಗಂಟೆ ಇದ್ದಿದ್ದು ಪ್ಲ್ಯಾನೇ ಫುಲ್ಲು ಚೇಂಜು, ಟ್ವಿಸ್ಟು. ಇದೇ ಲೈಫು. ಇದು ಹೆಲ್ಮೆಟ್ ತಗೊಳ್ಳೋ ವಿಷಯದಲ್ಲಾದರೆ, ಇನ್ನು ಬೈಕ್ ತಗೊಳ್ಳೋ ವಿಷಯದಲ್ಲಿ ಯಾವ ಲೆವೆಲ್ ಟ್ವಿಸ್ಟ್ ಇರಬೇಡ ನನ್ನ ಲೈಫಲ್ಲಿ ಯೋಚನೆ ಮಾಡಿ. ಬಟ್ ಇವಾಗ ಸಿಕ್ಕಿರೋ ಗಾಡಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಬೈಸ್ ಇವಾಗ KVT ಹಾಕಿದ್ದೀನಿ, ಲೈಕ್ ಪ್ಯಾಡಿಂಗ್ ಹಿಂಗಿದೆ ಚೆಕ್ ಮಾಡೋದಕ್ಕೆ. ಇದು KVT ಲೆಪರ್ಡ್ ಎಡಿಷನ್ನು. ಸೊ ಇದು S ಸೈಜ್ ಇದೆ ಲೀಸ್ಟ್ ಇದರಲ್ಲಿ. ಇನ್ನು XS ಎಲ್ಲ ನನ್ನ ಇನ್ನು ಇಲ್ಲಿ ಟಾಪ್ ಎಂಡ್ ಇದರಲ್ಲಿಲ್ಲ. ಬಟ್ ಇದು ಓಕೆ, ಪ್ಯಾಡಿಂಗ್ ಒಂದು ಲೆವೆಲ್ ಫಿಟ್ಟಾಗಿ ಕೂತಿದೆ. ಬಟ್ ಇವಾಗ MT ಹಾಕ್ಬಿಟ್ಟು ನೋಡ್ತೀನಿ ಡಿಫ್ರೆನ್ಸ್ ಗೊತ್ತಾಗೋದಕ್ಕೆ. ಇಲ್ಲಾಂದರೆ ಅಷ್ಟು ಗೊತ್ತಾಗೋಲ್ಲ. ಇದು ನೋಡಿ ಇದು ಹೆಂಗಿದೆ ಓವರಾಲ್, ಚೆನ್ನಾಗಿದೆ. 2 ಮಿಕ್ಸ್ ಎಲ್ಲ. MT ರಿವೆಂಜ್ 2 ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಥಂಡರ್ 4 ಸಿಗ್ತಿಲ್ಲ, ರಿವೆಂಜ್ 2. ಬಟ್ ಇದು ಪ್ಯಾಡಿಂಗ್ ನೆಕ್ಸ್ಟ್ ಲೆವೆಲ್ ಕೂತಿದೆ. ಇದು ಫುಲ್ಲು ಥಿಕ್ನೆಸ್ ಎಲ್ಲ ಫಿಟ್ಟಾಗಿ ಕೂತಿದೆ. ಬಟ್ ಏನೋ ಇದು ವೈರಸ್ ಇಲ್ಲ ಅಂತಿದ್ದಾರೆ. ಬಟ್ ಸ್ಟಿಲ್ ನಂಗೆ ಯಾಕೋ MTಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೇರೆ ಯಾಕೋ ಮನ್ಸಾಗ್ತಿಲ್ಲ ಇದೆ ಹೆಲ್ಮೆಟ್ ಹಾಕಿದ್ಮೇಲೆ. ತುಂಬಾ ಡಿಫ್ರೆನ್ಸ್ ಇದೆ ಪ್ಯಾಡಿಂಗಲ್ಲಿ KVTಗೂ ಮತ್ತು MTಗೂ. MT ಹೋಗೋಣ ಅಷ್ಟೇ, ಇವಾಗ ಬೇರೆ ಆಪ್ಷನ್ನೇ ಬೇಡ. ಪರವಾಗಿಲ್ಲ, 6 ಮಂತ್ಸ್ ಯೂಸ್ ಮಾಡಿದ್ರೂ ನೀಟಾಗಿರೋದನ್ನ ಯೂಸ್ ಮಾಡೋಣ ಅಂತ ಅನಿಸ್ತಾ ಇದೆ ಇನ್ ಟರ್ಮ್ಸ್ ಆಫ್ ಪ್ಯಾಡಿಂಗ್ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್. ಕಟ್ ಮಾಡಿ. ಯಪ್ಪ ಗುರು, ಲಿಟ್ರಲಿ ಇದು ಯಾವುದು ಗುರು ಟ್ರಾಫಿಕ್ಕು ಈ ಮುನೇಕಲ್ ರೋಡಿಗೆ ಬಂದು. ನಾವು ಮುಂಚೆ ಇಲ್ಲೇ ಇದ್ವಲ್ಲ, ಹಿಂಗೆ ಒಳಗಡೆ ಹೋಗೋಣ, ಪಾಸ್ ಆಗೋಣ, ಬೇಗ ಹೋಗ್ಬೋದು ಅಂತ ಬಂದರೆ ಲಾಸ್ಟ್ ಒಂದು 20 ನಿಮಿಷದಿಂದ ಈ ರೈಲ್ವೆ ಗೇಟ್ ಕ್ರಾಸ್ ಆಗೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇಲ್ಲಿ. ಇಲ್ಲಿ ಫುಲ್ಲು ಈ ಮೆಟಲ್ ಫ್ರೇಮ್ ಇದೆಯಲ್ಲ ಫುಲ್ ಹೀಟಾಗಿ ಹೋಗಿದೆ. ಇದು ಸ್ವಲ್ಪ ಟಚ್ ಮಾಡಿದ್ರೆ ಸುಟ್ಟು ಹೋಗ್ತೈತೆ. ಫುಲ್ಲು ಹೀಟಾಗಿ ಇದ್ರ ಹೀಟಿಂದ ವೇಪರ್ಸ್ ಇಲ್ಲೆಲ್ಲ ಫ್ರೈ ಆಗ್ತೈತೆ. ನಂಗೆ 390 ಸ್ವಲ್ಪ ಗೊತ್ತಾಗ್ತಾಯಿತ್ತು, ಆಮೇಲೆ GT ಗೊತ್ತಾಗ್ತಾಯಿತ್ತು, ಇವಾಗ ಇದರಲ್ಲೂ ಗೊತ್ತಾಗ್ತೈತೆ. ಮ್ಯಾಚ್ ಸ್ಕೋರ್ ತೋರಿಸು ಅಟ್ಲೀಸ್ಟ್ ಮ್ಯಾಚ್ ಆದ್ರೂ ನೋಡೋಣ. ಇಬ್ಬರು ಆಡ್ತಾವ್ರಾ? ಕ್ಯಾಚ್ ಡ್ರಾಪ್ ಅಲ್ವಾ? ಕ್ಯಾಚ್ ಡ್ರಾಪು ಈ ರನ್ ಬಂದೈತಲ್ಲ. ಇಲ್ಲ ಹೊಡೆದಿಲ್ಲ. ಎಷ್ಟು ರೇಸ್ ಇದ್ದಾವೆ? 150 ಆಪ್ರೇಟ್ ಮಾಡ್ತಾವನಾ? 150 ಆಡಿಸ್ತವನಾ? ಒಂದು ಟೈಮಿಂಗ್ ಆದರೆ ಹೊರಗಡೆ ಹೋಗ್ತೇವೆ ಸ್ಟೇಡಿಯಮಿಂದ. ಅಮ್ಮ ಸ್ವಾಮಿ ಬಿಟ್ಬಿಟ್ರು, ಇನ್ನು ಯಾವತ್ತೂ ಬರಲ್ಲ ಈ ಕಡೆ ರೋಡಿಗೆ. ಆ ಮೇನ್ ರೋಡಲ್ಲೇ ಮಾರ್ತಳ್ಳಿ ಬ್ರಿಡ್ಜ್ ಮೇಲೆ ಹೋಗಿ ಆಗ್ತೈತೆ ಊರಲ್ಲಿ. ಟ್ರಾಫಿಕ್ ಅಂತ ಈ ಕಡೆ ಬಂದರೆ ಸಾವು ಇದು. ಓ ಗಾಡ್ಸ್ ಬೇಬ್ಸ್. ಏನೋ ಸ್ಕೂಟಿ ಅವು ಇವೆಲ್ಲ ಆದರೆ ಪರವಾಗಿಲ್ಲ ಗಾಯ್ಸ್, ನುಗ್ಸ್ಕೊಂಡು ಹೋಗ್ಬೋದು. ನನಗೆ ಇವಾಗ ಇದರಲ್ಲೆಲ್ಲ ನುಗ್ಸೋ ಇಂಟ್ರೆಸ್ಟ್ ಇಲ್ಲ. ಅಪೀಲ್ ಮಾಡ್ತಿರೋ ಥರ ಇದೆ. ಲೇ ಇದೊಂದು ಹೋಗ್ಬಿಡ್ರು ಆಟೋನಾ. ಮುಂದೆ ಇನ್ನೊಬ್ಬ ಸ್ಟ್ರಕ್ ಆಗೋನಲ್ಲ. ಸೈಡಲ್ಲಿ ಎಲ್ಲೂ ಅಲ್ಲಿ ಜಾಗ ಎಲ್ಲಿ ಇದೆ ಸೈಡಲ್ಲಿ ಹೋಗಕ್ಕೆ?
ಇಲ್ಲಿ ಅದು ಗಾಡಿ ಬ್ರೇಕ್ ಡೌನ್ ಆಯಿತು ಮಧ್ಯದಲ್ಲಿ, ಮತ್ತೆ ಇನ್ನೊಂದ್ಸಲಿ ಗೇಟ್ ಆದರೆ ಗಾನ್ ಕೇಸ್ ಗುದ್ಕೊಂಡು ಹೋಗೋಣ ಅಂತ ಒಂದು ಕಡೆಯಿಂದ. ಫೈನಲಿ ಹೆಲ್ಮೆಟ್ ತಗೊಂಡಾಯ್ತು. ಇಲ್ಲಿ ನೋಡ್ರಿ, ಈ ಹೆಲ್ಮೆಟ್ ಚೂಸ್ ಮಾಡಿದ್ದು MT. ಆ್ಯಕ್ಚುಲಿ ನನ್ನ ಗಾಡಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇವಾಗ ಒಂದು ಸೈಕ್ ವಿಷಯ ಏನಂದರೆ, ಇದ್ದಿದ್ದು ತಂಡ 3 ಸ್ವಲ್ಪನೇ ಆಪ್ಷನ್ಸು. ಆಮೇಲೆ ರಿವೆಂಜ್ 2ನಲ್ಲೂ ಫಸ್ಟ್ ಇದು ಹೆಲ್ಮೆಟ್ ತೆಗೆದುಬಿಡ್ತೀನಿ, ಅದಕ್ಕೆ ಮುಂಚೆ ನೋಡ್ಕೊಳ್ಳಿ. ಬಂದಿರೋ ಕ್ಯಾಮ್ರಾ ಹಿಡ್ಕೊಂಗೆ ತೋರಿಸ್ತೀನಿ ಹೆಲ್ಮೆಟ್ ನೋಡ್ಕೊಬಿಡಿ ಬೈ. ಹೆಂಗೆ ಕಾಣಿಸ್ತಾ ಇದೆ ಏರೋಡೈನಮಿಕ್ಸು ತಂಡ 3 Pro. ಸೊ ಆಲ್ಮೋಸ್ಟ್ MJದು ಸೇಮ್ ಮಾಡಲೇನೆ. ಓಕೆ ತಡ್ರಿ, ಹೆಲ್ಮೆಟ್ ತೆಗಿತೀನಿ ಫಸ್ಟ್ ಇವಾಗ. ಓಕೆ ಬ್ರೋ, ಇದನ್ನು ಪ್ಯಾಕಿಂಗ್ ತೊಗೊಂಡೋಗ್ಬಿಡ್ರಿ, ಫುಲ್ಲು ಪ್ಯಾಕಿಂಗ್ ಮಾಡಿಕೊಟ್ಬಿಡಿ. ನಾನು ಸತಿ ವ್ಲಾಗ್ ಮಾಡ್ತೀನಿ ಬಿಡು. ಬಾಕ್ಸ್ ಎಲ್ಲ ಬೇಕಾ? ಹ್ಞೂ ಬ್ರೋ, ಬಾಕ್ಸ್ ಇಲ್ಲ ಅಂದರೆ ಬ್ಯಾಗು ಕ್ಯಾರಿ ಮಾಡೋಕ್ಕೆ ಬ್ಯಾಗ್ ಕೊಟ್ಬಿಡಿ, ನಾನು ಸಾಕು. ಬ್ಯಾಗ್ ಕೊಟ್ಬಿಡಲ್ಲ? ಓಕೆ ವೈಸ್, ಫುಲ್ ಎಷ್ಟೆಲ್ಲ ಮೆಸಪ್ ಆಗಿಬಿಟ್ಟಿದೆ. ಸಾರಿ ಫಾರ್ ದಿಸ್ ಕೈಂಡ್ ಆಫ್ ಇನ್ಕನ್ವೀನಿಯನ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟು ಹೆಲ್ಮೆಟ್ಸು ಫುಲ್ ಹುಡುಕಾಡಿದ್ದು. ಅದಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಏನಕ್ಕೆ ಅಂದರೆ ಇವಾಗ ಇರೋದ್ರಲ್ಲಿ MT ಇವಾಗೇನ ಸೇಲ್ಸು ತಂಡ 3 Pro ಮತ್ತು ರಿವೆಂಜ್ ಎಲ್ಲ ಹೋದರೆ ಮತ್ತೆ ಇನ್ನು ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ. ಅದೊಂದೇ ರೀಸನಿಗೋಸ್ಕರ ಇವಾಗ ಇದ್ದಿದ್ದಲ್ಲಿ ಬೆಸ್ಟು ಪಿಕ್ ಮಾಡಿದ್ದು. ಆ್ಯಕ್ಚುಲಿ ಇದ್ದಿದ್ರಲ್ಲ ಚೆನ್ನಾಗಿ ಸಖತ್ತಾಗಿದೆ ಅದನ್ನು. ಇಲ್ಲಿ ಇನ್ನು ರಿವೆಂಜ್ 2ಲಿ ಇದಿತ್ತು. ರಿವೆಂಜ್ 2 ಇನ್ನೂ ಇದಕ್ಕಿಂತ ಹೈಯರ್ ಎಂಡ್ ಮಾಡಲು. ಬಟ್ ರಿವೆಂಜ್ 2 ಇವೆರಡರಲ್ಲಿ ಏನಾದರೂ ಒಂದು ಪಿಕ್ ಮಾಡಬೇಕಿತ್ತು. ಸೊ ಇದು ಹೋದರೆ ಇದು ಗ್ರಾಫಿಕ್ಸು ನನ್ನ ಗಾಡಿ ಅಷ್ಟೊಂದು ಸೂಟ್ ಆಗೋ ಥರ ಏನು ಇರಲಿಲ್ಲ. ಯಾವುದಾದ್ರೂ ನಿಂಜಾ ತಪ್ಪಿದರೆ ಸಮ್ವೇರ್ ಗ್ರೀನ್ ನಿಯಾನ್ ಸೂಟ್ ಆಗೋ ಥರ ಬೈಕ್ಸ್ ಯಾವುದಾದ್ರೂ ಇದ್ದಿದ್ರೆ ಓಕೆ. ಬಟ್ ಇದು ಸೆಕೆಂಡ್ ಆಪ್ಷನ್ ಇಟ್ಕೊಂಡಿದೆ. ಬಟ್ ಇವಾಗ ತೊಗೊಂಡಿರೋದು ನೆಕ್ಸ್ಟ್ ಲೆವೆಲ್ ಸೂಟ್ ಆಗುತ್ತೆ. ಅದೇ ನಿಮ್ಗೆ ಹೇಳಿದ್ನಲ್ಲ, ಪರ್ಟಿಕ್ಯುಲರ್ಲಿ MTಗೆ ಏನಕ್ಕೆ ಹೋಗ್ತಾ ಇರೋದು ಅಂತ. ಸೊ ಇದು ಇಷ್ಟೊಂದು ಬ್ಲ್ಯಾಕ್ ಬರ್ತಿದ್ದೀನಲ್ಲ. ಅದೇ ನಿಮ್ಗೆ ಹೇಳಿದ್ನಲ್ಲ, ಪರ್ಟಿಕ್ಯುಲರ್ಲಿ MT ಏನಕ್ಕೆ ಹೋಗ್ತಾ ಇದೆ ಅಂತ, ಬಿಕಾಸ್ ಆಫ್ ಪ್ಯಾಡಿಂಗ್ ಆ್ಯಂಡ್ ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ನು. ಇಲ್ಲ ನನಗೆ ಗ್ರಾಫಿಕ್ಸು ಲುಕ್ಸು ಅಂತ ಹೋಗಿದ್ರೆ KYT, ಇಲ್ಲಾಂದರೆ ಈವನ್ NHKಗೂ ಹೋಗುವೆ. ನೋಡಿ, NHK ಏರೋಡೈನಮಿಕ್ಸ್ MTಗಿನ ಸಕ್ಕತ್ತಾಗಿದೆ ಇದು, ಈ ವರ್ಷನ್ನು. ಬಟ್ ಏನಂದರೆ ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟು ಇರೋದಿಲ್ಲ, ಅದೊಂದೇ ರೀಸನ್ಗೆ. ಓಕೆ ಬಾಯ್ಸ್, ನೀವೇ ನಾರ್ಮಲ್ಲು ವೀಡಿಯೋ ಎಲ್ಲ ಮಾಡಲ್ಲ, ಜಸ್ಟು ಬೈಕಿಂಗು ಆ ಥರ ಎಲ್ಲ ಇದ್ದರೆ ನೀವು ಈವನ್ ಯು ಕ್ಯಾನ್ ಗೋ ಫಾರ್ KYT, NHK. ನಿಮ್ಗೆ ಯಾವ ಗ್ರಾಫಿಕ್ಸ್ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ, 2 ನಿಮಿಷ ನೋಡ್ಕೊಂಡು ಅದಕ್ಕೆ ಹೋಗ್ಬೋದು. ಬಟ್ ಆ್ಯಸ್ ಅ ಮೋಟೋಲಾಗರ್ ಸ್ವಲ್ಪ ಸ್ಪೀಡಿಂಗು ಎಲ್ಲ ಮಾಡಿದಾಗ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಏನು ಇರಬಾರ್ದು ಅಂದರೆ ನಾವು MT ಹೋಗ್ತೀವಿ. MT ಮುಂದೆ ಸ್ಪೇಸ್ ಸಿಗಲ್ಲ ಅಂತ ಹೇಳ್ತಾರೆ, ನೋಡೋಣ ಎಷ್ಟು ಎಲ್ಲಿವರೆಗೂ ಸಿಗುತ್ತೆ, ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಯೂಸ್ ಮಾಡೋಣ. ಫೈನಲಿ ಶಾಪಿಂಗ್ ಡನ್. ಅಲ್ಲಿದೆ ನಮ್ಮ ಹೆಲ್ಮೆಟ್ಟು. ಇವನು ಹಾಕಿರೋದು ತಂಡರ್ 3 ಸ್ಕ್ರ್ಯಾಪ್. ಏನದು ಸ್ಕ್ರ್ಯಾಪಾ? ಓ, ನಾನು ಸ್ಕ್ರ್ಯಾಪ್ ಅಂದ್ಬಿಟ್ಟೆ ಬೈ, ಸಾರಿ, ಸ್ಕ್ರೇಪು. ಡಬಲ್ ಡೀಲಿಂಗ್ ಹಾಕು, ಬಿಡ್ಬಿಡಿ. ಇವಾಗ ಊಟ ಮಾಡ್ತೀವಿ, ಆಮೇಲೆ ಹಾಕು ಅಂತ ಹೋಗ್ಬೇಕಿದ್ರೆ ಬೆಸ್ಟು. ಈ ಮಾತಿನ ಹಾಕ್ತೀಯ. ಇಲ್ಲಿ ನಮ್ಮ ಹೆಲ್ಮೆಟ್ ಇದೆ, ಇಲ್ಲಿ ನಮ್ಮ ಗಾಡಿ ಇದೆ. ಒಂದು ಸ್ಟೋರಿ ಹಾಕ್ತೀನಿ ಇನ್ಸ್ಟಾಗ್ರಾಮಿಗೆ ಇವಾಗ, ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾರೆ ಅಂತ. ಇಲ್ಲೇ ತೊಗೊಂಡಿದ್ದು ಪವರ್ ಸ್ಪೋರ್ಟ್ಸು. ಲಾಸ್ಟ್ 1 ತಿಂಗಳಲ್ಲಿ 3 ಹೆಲ್ಮೆಟ್ ತೊಗೊಂಡಿದ್ದೀವಿ ಅಂಗಡಿಗೆ ಬಂದು. ಇನ್ನೊಂದು ರಿವೆಂಜ್ 2 ನಮ್ಮ ಚೇತಂದು. ಅವನು ಅಂಥ ಟಾಪ್ ಎಂಡ್ ಮಾಡಲು ಏನಕ್ಕೆ ಯೂಸ್ ಮಾಡ್ತಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವ್ನು ಓಡಿಸಲ್ಲ, ಡ್ಯೂಕ್ 200 ಇಟ್ಕೊಂಡಿದ್ದಾನೆ. ಏನೊಂದು 100 ಕ್ರೂಸ್ ಮಾಡ್ತಾನೆ ಅವನು, ಎಲ್ಲೂ ಸ್ಪೀಡಲ್ಲ ಹೊಡೆಯಲ್ಲ ಅವನು. ಆ್ಯಕ್ಚುಲಿ ನನಗೆ ರಿವೆಂಜ್ 2ಅಲ್ಲಿ ಏನಾದ್ರು ಗ್ರಾಫಿಕ್ಸ್ ಸಿಕ್ಬಿಟ್ಟಿದ್ದಾರೆ, ಎತ್ಕೊಳ್ಳುವೆ. ಹತ್ತು RCB ಇವತ್ತು ಒಳ್ಳೆ ಬ್ಯಾಟಿಂಗ್ ಇತ್ತು. ಸ್ಟಾರ್ಟಿಂಗ್ 1 ವಿಕೆಟ್ ಹೋಗೋವರೆಗೂ. ಪಡಿಕಲ್ಲು, ಕೊಹ್ಲಿ ಫುಲ್ ಆನ್ ನೆಕ್ಸ್ಟ್ ಲೆವೆಲ್. ಸ್ಕೋರ್ ಎಷ್ಟು? 190ನಾ? ಎಷ್ಟು ಓವರ್ ಇದೆ ಅಪ್ಪ? 210 ದಾಟ್ಸ್ಬಿಟ್ರಪ್ಪ, ಸಾಕು. ಟೀಮ್ ಡೇವಿಡ್ ಹೋದ್ನಾ? ಕಷ್ಟ ಹಂಗಾದ್ರೆ. ಓಕೆ ಬಾಯ್ಸ್, ಫಾರ್ ವಾಟ್ ಎವರ್ ರೀಸನ್ಸ್ ನಿಮ್ಮ ವ್ಲಾಗ್ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಯಾವ ಬೇಸಿಸ್ ಮೇಲೆ ಹೆಲ್ಮೆಟ್ ಪಿಕ್ ಮಾಡಿದೆ ಅಂತ. ಅಷ್ಟೇ. ಅದೇ ಮತ್ತೆ ಬರ್ತಿದ್ದಾನಾ? ಓಕೆ ಬಾಯ್ಸ್, ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಗೊತ್ತಾಯ್ತಲ್ಲ ಏನಕ್ಕೆ MT ಚೂಸ್ ಮಾಡಿದೆ ಅಗೇನ್ ಅಂತ. ಸಿಂಪಲ್ ರೀಸನ್ಸು. ಅಲ್ಲಿ KYT, NHK ಸುಮಾರು ಆಪ್ಷನ್ಸ್ ಇದ್ವು. ಎಲ್ಲೆಷ್ಟು ಸಖತ್ತಾಗಿದೆ. ಬಟ್ ಅದು ಯೂಸರ್ ಕಂಫರ್ಟ್ ಅಂತ ಬಂದರೆ ಓಕೆ. ಬಟ್ ಎಲ್ಲೆಷ್ಟು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನನಗೆ ಕಂಪೇರಿಟಿವ್ಲಿ. ನೀವು SMK XR ಲಿಸ್ಟಿನ ಹೊರಗಡೆ ಇಡಿ ಇಫ್ ಯು ಆರ್ ಅ ಮೋಟೋ ಲಾಗರ್.